ಕಾಂಗ್ರೆಸ್ ರಾಜ್ಯ ಅಂದ್ರೆ ಪೊಲೀಸ್ ರಾಜ್ಯ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅವತ್ತು ರಾತ್ರಿ ಇಡೀ ನಡೆದಿರೋ ಒಬ್ಬ ಶಾಸಕನ ಮೇಲಿನ ದೌರ್ಜನ್ಯ ಇದೆಯಲ್ಲ, ಆತ ಮಾಡಿರಬಹುದಾದ ಅಪರಾಧಕ್ಕೆ ಹಲವಾರು ಪಟ್ಟು ದೊಡ್ಡ ಶಿಕ್ಷೆ ತರನೇ ನಡೀತು. ಈ ರೀತಿ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಬ್ಬ ಶಾಸಕನಿಗೆ ಚಿತ್ರಹಿಂಸಾ ರೂಪದಲ್ಲಿ ನಡೆಸ್ಕೊಳ್ಳೋದಾದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಗತಿ ಏನು? ಅಲ್ಲೂ ಅರ್ಜುನ್ ಅವರ ಬಂಧನ ಇಡೀ ಚಿತ್ರರಂಗವನ್ನ, ಆ ತೆಲಂಗಾಣದಲ್ಲೇ ಮಾತ್ರ ಅಲ್ಲ, ಇಡೀ ಭಾರತದ ಚಿತ್ರರಂಗವಲ್ಲೇ ಆಘಾತವನ್ನು ಉಂಟು ಮಾಡ್ತು. ಅವ್ರಿಗೆಲ್ಲ ಇನ್ನೂ 1975ರ ಆ ತುರ್ತು ಪರಿಸ್ಥಿತಿಯ ಗುಂಗಿನಲ್ಲೇ ಇದ್ದಂಗಿದ್ದಾರೆ ಕಾಂಗ್ರೆಸ್ಸಿಗರು. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ನಡೆಸಿರೋ ಈ ಸೇಡು ಪ್ರತೀಕಾರದ ಪ್ರಕ್ರಿಯೆಗಳನ್ನ ನೋಡಿದಾಗ ಗಾಬರಿ ಆಗ್ತಾ ಇದೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣೆಗೆ ಸ್ವಾಗತ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಪೊಲೀಸ್ ಸಾಮ್ರಾಜ್ಯ. ವೀಕ್ಷಕರೇ, ಕಳೆದ ವರ್ಷದ 2023ರ ಅಸೆಂಬ್ಲಿ ಚುನಾವಣೆಗಳಲ್ಲಿ ಒಂದಾದ ಮೇಲೊಂದರಂತೆ ಕಾಂಗ್ರೆಸ್ ಪಕ್ಷ ದಕ್ಷಿಣ ಭಾರತದ 2 ರಾಜ್ಯಗಳಲ್ಲಿ ಅಧಿಕಾರವನ್ನ ಮತ್ತೆ ಮರಳಿಗೆ ಕೈಗೆತ್ತಿಕೊಳ್ತು. ಮೊದಲು ಕರ್ನಾಟಕದಲ್ಲಿ ದಿಗ್ವಿಜಯ, ತದನಂತರ ತೆಲಂಗಾಣದಲ್ಲಿ 10 ವರ್ಷಗಳ ನಂತರ ಮತ್ತೊಮ್ಮೆ ದಿಗ್ವಿಜಯ. ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ವಿಭಜನೆ ಆದ ಮೇಲೆ ರೂಢಿಪಟವಾಗಿದ್ದ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಂತೆ ಚೇತರಿಸ್ಕೊಂಡ್ಬಿಟ್ಟು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂತು. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕಳೆದ 1 ವರ್ಷದಿಂದ ಆಯಾ ರಾಜ್ಯಗಳ ಜನತೆ ಕಾಂಗ್ರೆಸ್ ಆಳ್ವಿಕೆಯ ಆಡಳಿತದ ಮತ್ತು ರಾಜಕಾರಣದ ವೈಖರಿಯನ್ನು ಗಮನಿಸಿದ್ದಾರೆ. 2 ರಾಜ್ಯಗಳಲ್ಲೂ ಕೂಡ ಖಂಡಿತವಾಗೂ ಅಲ್ಲಿನ ಬಡ ಮತದಾರರ ಮೇಲೆ ಸಂಮೋಹಿನಿ ಪ್ರಯೋಗ ನಡೀತು. ಗ್ಯಾರಂಟಿ ಕಾರ್ಡ್ಗಳ ಸಂಮೋಹಿನಿ ಪ್ರಯೋಗದಿಂದಾಗಿ 2 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ನಿಚ್ಚಳ ಸುಭದ್ರ ಬಹುಮತ ಬಂತು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಹೀನಾಯವಾದ ಸೋಲು ಅನುಭವಿಸಿದರೆ, ತೆಲಂಗಾಣ ರಾಜ್ಯದಲ್ಲಿ 10 ವರ್ಷಗಳ ಕಾಲ, ಅಂದ್ರೆ ಆ ರಾಜ್ಯ ಸ್ಥಾಪನೆ ಆದಾಗಿಂದ ತಮ್ಮ ಚಕ್ರಾಧಿಪತ್ಯ ಸಾಧಿಸಿದ್ದ ತೆಲಂಗಾಣ ರಾಷ್ಟ್ರ ಸಮಿತಿ ನಾಯಕ ಚಂದ್ರಶೇಖರ್ ರಾವ್ ಅವರ ಸರ್ಕಾರ ಮತ್ತು ಪಕ್ಷಗಳು ಪತನಗೊಂಡವು. ಅಲ್ಲೊಂಥರ ಆಂಟಿ ಇನ್ಕಂಬನ್ಸಿಯಲ್ಲಿ ಅತ್ಯಂತ ಪ್ರಚಂಡವಾಗಿ ಬೀಸಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದ ಪರಿವಾರಕ್ಕೆ ಸೇರಿದವರಾದ ABVP ನಾಯಕರು ಆಗಿದ್ದ ರೇವಂತ್ ರೆಡ್ಡಿ, ಅಂದ್ರೆ ಒಂಥರ ಕನ್ವರ್ಟೆಡ್ ಕ್ರಿಶ್ಚಿಯನ್ ತರ ಕನ್ವರ್ಟೆಡ್ ಕಾಂಗ್ರೆಸ್ಮನ್ ರೇವಂತ್ ರೆಡ್ಡಿ ಅಲ್ಲಿ ಮುಖ್ಯಮಂತ್ರಿ ಆದ್ರು. ಹೀಗೆ 1 ವಾರದಿಂದ ನಡೆದಿರೋ ಘಟನಾವಳಿಗಳು, ಅಂದ್ರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಚಳಿಗಾಲದ ಅಧಿವೇಶನದ ಅಂತಿಮ ದಿನ ನಡೆದ ಘಟನೆ, ಅಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತಂತೆ ವಿರೋಧ ಪಕ್ಷದ ನಾಯಕ ಭಾಜಪದ ಹಿರಿಯ ನಾಯಕ CT ರವಿ ಬಳಸಿದ ಒಂದು ಶಬ್ದ ಎಂಥ ಕಂಪನಗಳನ್ನು ಸೃಷ್ಟಿ ಮಾಡಿತು ಅಂತಂದ್ರೆ, ಇಡೀ ರಾಷ್ಟ್ರಾದ್ಯಂತ ಮಹಿಳೆಯರ ಬಗ್ಗೆ ಈ ರೀತಿ ಒಬ್ಬ ಶಾಸಕ ಈ ಸಂಸದೀಯವಲ್ಲದ ಒಂದು ಅಶ್ಲೀಲ ಪದವನ್ನ, ಅಗೌರವಿತವಾದ ಪದವನ್ನ ಬಳಸಿದ್ರಲ್ಲ ಅನ್ನೋ ಭಾರಿ ಸಾತ್ವಿಕ ಆಕ್ರೋಶವೇ ವ್ಯಕ್ತವಾಯಿತು. ಅದಕ್ಕೆ ಸಾಕ್ಷ್ಯಾಧಾರ ಅಂತ ಏನು ಅಂತ ಕೇಳಿದಾಗ ಇನ್ನು ಸ್ಪಷ್ಟವಾದ ಸಾಕ್ಷ್ಯಾಧಾರ ಸಿಗ್ತಾ ಇಲ್ಲ. 2 ಕಡೆಯಿಂದ ಕೆಲವು ಮಾಧ್ಯಮ ಸಂಸ್ಥೆಗಳು ಕೂಡ ಈ ಘಟನೆಯ ಕುರಿತಂತೆ ಕೆಲವು ವಿಡಿಯೋಗಳನ್ನ ಪ್ರಸಾರ ಮಾಡಿವೆ. ಅದೇ ರೀತಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ 2 ದಿನಗಳ ಕಾಲ ತುಂಬಾ ಜರ್ಜರಿತರಾಗಿದ್ದು, ಮಾನಸಿಕವಾಗಿ ಅದಷ್ಟೇ ಅಲ್ಲ, ಒಂದು ಹಂತದಲ್ಲಿ ಅದು ಫೇಕ್ ವಿಡಿಯೋ ಇರಬಹುದು ಅನ್ನೋಷ್ಟರ ಮಟ್ಟಿಗೆ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸಿದ್ದಾರೆ. ಅದರಲ್ಲಿ ಈ ಘಟನೆ ನಡೆದಾಕ್ಷಣವೇ, ಅಂದ್ರೆ ಸದನದ ಒಳಗೆ ಸದನದ ಕಲಾಪ ಮುಕ್ತಾಯಗೊಳ್ಳುತ್ತಿದ್ದ ಹಾಗೆ ನಡೆದ ಈ ಅನೌಪಚಾರಿಕ ಜಟಾಪಟಿನಲ್ಲಿ ಒಬ್ಬ ಮಹಿಳಾ ಸಚಿವೆಗೆ ಒಬ್ಬ ಪ್ರತಿಪಕ್ಷದ ಶಾಸಕರು ಬಳಸಿದ್ರು ಅನ್ನೋ ದೊಡ್ಡ ರಾದ್ದಾಂತ ನಡೀತಲ್ಲ, ಅದಕ್ಕೂ ಪೂರ್ವಭಾವಿಯಾಗಿ ಅವ್ರನ್ನ ಕೆಣಕಿದ್ದು ಸ್ವತಃ ಮಹಿಳಾ ಸಚಿವೆನೇ. ನೀನೊಬ್ಬ ಕೊಲೆಗಡಕ ಅಂತೆಲ್ಲ ಮಾತಾಡಿದ್ರು. ನೀನು ತಾನು ಅನ್ನೋ ಏಕವಚನ ಪದ ಪ್ರಯೋಗ ಬಳಸ್ಬಿಟ್ಟು ಕೊಲೆಗಡಕ ಅಂತಂದ್ರು. ಅದಕ್ಕೆ ಪ್ರತಿಯಾಗಿ ಇವರು ಸಂಯಮದಿಂದ ಇರ್ಬೋದಾಗಿತ್ತು. ಇವರು ಕೂಡ ವೇಶ್ಯೆ ಅನ್ನೋ ಅರ್ಥ ಬರೋ ಇಂಗ್ಲಿಷ್ ಪದವನ್ನ ಬಳಸ್ಬಿಟ್ಟು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡ್ರು. ಇದಕ್ಕೆ ಮೂಲ ಪ್ರಚೋದನೆ ಯಾವುದು ಅಂತಂದ್ರೆ, ಅಲ್ಲಿ ನಡೀತಾ ಇದ್ದ ಗೊಂದಲದಲ್ಲಿ, ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ವಿರುದ್ಧ ಸುಮ್ನೆ ಕಾಂಗ್ರೆಸ್ ಪಕ್ಷ ಶುರು ಮಾಡಿರೋ ಈ ಪ್ರತಿಭಟನಾ ಆಂದೋಲನ, ಅಯ್ಯೋ ಅಂಬೇಡ್ಕರ್ ಅವ್ರನ್ನ ಅವಮಾನಿಸ್ಬಿಟ್ರು ಅಂತಂದ್ಬಿಟ್ಟು ಅವ್ರು ಆಡಿದ ಪೂರ್ಣ ಭಾಷಣದ ಒಂದು ಚಿಕ್ಕ 12 ಸೆಕೆಂಡ್ ತುಣುಕನ್ನು ತಗೊಂಡು ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೆಸಿರೋ ಕಾಂಗ್ರೆಸ್ ಪಕ್ಷದ ಆ ನಾಟಕದಲ್ಲಿ ಅಲ್ಲೂ ಕೂಡ ಇದೇ ತರದ ಪ್ರಚೋದನೆ ವ್ಯಕ್ತವಾಯಿತು. ಆಗ ಇದೇ CT ರವಿ ಬಾಯಿಂದ
ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಅಡಿಕ್ಟ್ ಅನ್ನೋ ಶಬ್ದ ಬಂತಂತೆ, ಅದಕ್ಕೆ ಕೆರಳಿ ಕೆಂಡವಾದ ಸಚಿವೆ ನೀನೊಬ್ಬ ಮರ್ಡರ್ ಅನ್ನೋ ಪದಪ್ರಯೋಗ ಮಾಡಿದ್ರಂತೆ. ಇದೆಲ್ಲ ಇರಲಿ. ಇದಾದ ನಂತರ ಇಡೀ ಈ ಸಂಘರ್ಷದ ಈ ಈ ವ್ಯಾಜ್ಯ ಏನಿತ್ತು ಅದು ಸಭಾಪತಿಗಳ ಸಮ್ಮುಖದಲ್ಲಿ ಅದು ಇತ್ಯರ್ಥಗೊಳ್ಬೇಕಾಗಿತ್ತು. ಈ ಅಭಿಪ್ರಾಯವನ್ನ ನಾವಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮತ್ತು ಕರ್ನಾಟಕ ಸರ್ಕಾರದ ದಿಲ್ಲಿಯ ಅಧಿಕೃತ ಪ್ರತಿನಿಧಿಯಾಗಿರುವ ಟಿ.ಬಿ. ಜಯಚಂದ್ರ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದ್ಯೋಗಿ ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅದೇ ಹೇಳಿದರು. ಇದನ್ನ ಅಲ್ಲೇ ಕರ್ಕೊಂಡು ಹೋಗೋದ್ರ ಬದಲು ಜಿಲ್ಲೆಯಾದ್ಯಂತ 3-4 ತಾಲೂಕುಗಳಲ್ಲಿ ಸುತ್ತಾಡಿಸಿದ್ರು. ಆಗಂತುಕ ಸ್ಥಳಕ್ಕೆಲ್ಲ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ರು. ಮಧ್ಯರಾತ್ರಿಯಲ್ಲೆಲ್ಲ ಒಬ್ಬ ಶಾಸಕನ ಈ ರೀತಿ ಯಾವುದೇ ನಿಯಮಾನುಸಾರ ಒಂದು ಪ್ರಕ್ರಿಯೆಯನ್ನು ಬಳಸ್ತಾನೆ, ಬೆಳಗಾಗೋವರೆಗೂ ಕೂಡ, ಸೂರ್ಯೋದಯ ಆಗೋವರೆಗೂ ಕೂಡ ಒಂಥರ ಚಿತ್ರಹಿಂಸೆ ರೀತಿಯಲ್ಲಿ ಆ ಪೊಲೀಸರು ನಡೆಸ್ಕೊಂಡ್ರಲ್ಲ. ಅದು ಬೆಂಗಳೂರಿನ ಹೈಕೋರ್ಟ್ ನ್ಯಾಯಪೀಠಕ್ಕೆ ಸಿ.ಟಿ. ರವಿ ಅವರ ವಕೀಲರು ಬಂದಾಗ ಸ್ವತಃ ನ್ಯಾಯಮೂರ್ತಿ ಉಮಾ ಅವರು ಅದ್ರ ಬಗ್ಗೆ ಆಘಾತವನ್ನು ವ್ಯಕ್ತಪಡಿಸಿದ್ರು. ಅವರು ಪೊಲೀಸರಿಗೆ, ನೀವು ನಿಯಮಾನುಸಾರ ಅವ್ರನ್ನ ಬಂಧನ ಮಾಡಿಲ್ಲ, ಇದುವರೆಗೂ ನೀವು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದೀರಲ್ಲ, ಎಲ್ಲಿ ಕರ್ಕೊಂಡ್ ಬಂದಿದ್ರು ಅಲ್ಲೇ ಬಿಟ್ಬಿಡಿ ಅಂತಂದ್ಬಿಟ್ಟು ಒಂದು ಅಭೂತಪೂರ್ವವಾದ ಒಂದು ಆವೇಶವನ್ನು ಕೊಟ್ಬಿಟ್ರು. ಹಾಗಾಗಿ ಪೊಲೀಸರು ಗತ್ಯಂತರವಿಲ್ಲದೆ ಅವ್ರಿಗೆ ಬಿಡುಗಡೆ ಮಾಡಿದ್ರು. ಅವತ್ತು ರಾತ್ರಿ ಇಡೀ ನಡೆದಿರೋ ಒಬ್ಬ ಶಾಸಕನ ಮೇಲಿನ ದೌರ್ಜನ್ಯ ಇದೆಯಲ್ಲ, ಆತ ಮಾಡಿರಬಹುದಾದ ಅಪರಾಧಕ್ಕೆ ಹಲವಾರು ಪಟ್ಟು ದೊಡ್ಡ ಶಿಕ್ಷೆ ತರನೇ ನಡೀತು. ಈ ರೀತಿ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಬ್ಬ ಶಾಸಕನಿಗೆ ಚಿತ್ರಹಿಂಸಾ ರೂಪದಲ್ಲಿ ನಡೆಸ್ಕೊಳ್ಳೋದಾದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಗತಿ ಏನು ಅಂತ ಕರ್ನಾಟಕದಲ್ಲಿ ನಾವು ಯೋಚಿಸ್ತಾ ಇರೋ ಹಾಗೇನೆ ನೆರೆಯ ತೆಲಂಗಾಣ ರಾಜ್ಯದಲ್ಲಿ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ, ಒಬ್ಬ ಸಿನಿಮಾ ನಟನಿಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಅಲ್ಲಿ ಮತ್ತೊಂದು ಸಿನಿಮಾನೇ ಅನಾವರಣವಾಗ್ತಾ ಇದೆ. ಪುಷ್ಪ 2 2ನೇ ಆವೃತ್ತಿ ಬಿಡುಗಡೆ ಆದಾಗಿಂದ ಇಡೀ ಪ್ರಪಂಚದಾದ್ಯಂತ ಹಣ ಗಳಿಕೆಯಲ್ಲಿ ದಾಖಲೆ ಮಾಡಿರುವ ಚಿತ್ರದ ಸೂಪರ್ ಸ್ಟಾರ್ ಪುಷ್ಪರಾಜ್ ಪಾತ್ರದಲ್ಲಿರೋ ಅಲ್ಲು ಅರ್ಜುನ್ ಆ ಚಿತ್ರ ಬಿಡುಗಡೆಯಾದ ದಿನ ಅಲ್ಲಿನ ಸಂಧ್ಯಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಲಿಕ್ಕೆ ಹೋದ್ರಂತೆ. ಅಭಿಮಾನಿಗಳತ್ತ ಕೈ ಬೀಸಿದ್ರಂತೆ. ಹುಚ್ಚೆದ್ದು ನುಗ್ಗಿದ ಅಭಿಮಾನಿಗಳು ಅಲ್ಲಿ ನಡೆದ ನೂಕಲಾಟದಲ್ಲಿ ಒಬ್ಬ ಮಹಿಳೆ ಪತಿ ಮತ್ತು ಮಕ್ಕಳ ಜೊತೆಗೆ ಆ ಥಿಯೇಟರ್ಗೆ ಬಂದಿದ್ದ ಒಬ್ಬ ಮಹಿಳೆ ಅಲ್ಲಿನ ಸ್ಥಳದಲ್ಲೇ ಮೃತಪಟ್ಟರು. ಕಾಲ್ ತುಳಿತಕ್ಕೊಳಗಾಗಿ ಮೃತಪಟ್ಟರು. ಅವರ ಮಗು, ಎಳೆ ವಯಸ್ಸಿನ ಮಗ ಇವತ್ತು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಈ ದುರಂತ ನಡೆದಾದ ಮೇಲೆ ಅದೊಂದು ರಾಜಕೀಯ ತಿರುವು ಪಡ್ಕೊಂಡ್ಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಘಟನೆ ನಡೆದು ಮಾರನೇ ದಿವಸ ಸ್ವತಃ ಅಲ್ಲು ಅರ್ಜುನ್ ಅವರೇ ಆ ಇಡೀ ಘಟನೆಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು, ಪಶ್ಚಾತ್ತಾಪವನ್ನ ಪ್ರಕಟಿಸಿದ್ರು ಮತ್ತು ಪರಿಹಾರ ರೂಪದಲ್ಲಿ ನಾವು ಹೋದ ಜೀವವನ್ನ ಮತ್ತೆ ಮರಳಿ ತರಲಿಕ್ಕಾಗಲ್ಲ, ಆದ್ರೆ ನೊಂದವರ ಕುಟುಂಬಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಆ ಮೃತಳ ಪತಿಗೆ ಒಪ್ಪಿಸಿದ್ರು. ಇದೆಲ್ಲ ಆದ್ಮೇಲೆ ಕೂಡ ಸರ್ಕಾರ ಸುಮ್ಮನೆ ಇರಲಿಲ್ಲ. ಅವ್ರು ಅನಾವಶ್ಯಕವಾಗಿ ಅಲ್ಲಿ ಹೋಗಿದ್ರು. ಪೊಲೀಸರಿಗೆ ಪೂರ್ವಭಾವಿ ಸೂಚನೆ ಕೊಡದೆ ಥಿಯೇಟರ್ಗೆ ಹೋಗಿದ್ರು. ಆಮೇಲೆ ಥಿಯೇಟರ್ನಲ್ಲಿ ಕೂತಾಗ್ಲೂ ಕೂಡ ಹೊರಗಡೆ ನೂಕುನುಗ್ಗಲಾಗ್ತಾ ಇದೆ, ದೊಂಬಿ ಆಗ್ತಾ ಇದೆ, ದಯವಿಟ್ಟು ನೀವು ಎದ್ದು ಬನ್ನಿ ಅಂತಂದ್ರೆ ಬರಲೇ ಇಲ್ಲ. ಪೊಲೀಸರ ಆದೇಶವನ್ನು ಧಿಕ್ಕರಿಸ್ಬಿಟ್ಟು ಅಲ್ಲೇ ಹಠ ಮಾಡ್ತಾ ಅಲ್ಲೇ ಕೂತ್ಕೊಂಡ್ಬಿಟ್ರು. ಕಡೆಗೂ ಎದ್ದು ಬಂದಾಗ ಸುಮ್ಮನೆ ಹೊರಟೋಗ್ಬಿಡ್ಬೇಕಾಗಿತ್ತು. ಅದ್ರ ಬದಲು ತಾವು ಹತ್ತಿದ ಆ SUV ಕಾರಿನ ಮೇಲ್ಛಾವಣಿಯನ್ನ ತೆಗೆದ್ಬಿಟ್ಟು ಮತ್ತೊಮ್ಮೆ ಎದ್ದು ನಿಂತು ಕೈ ಬೀಸೋಕ್ ಶುರು ಮಾಡ್ಬಿಟ್ರು. ಒಂಥರ ರೋಡ್ ಶೋ ಮಾಡ್ಲಿಕ್ಕೆ ಹೊರಟು ಇನ್ನಷ್ಟು ರಾದ್ದಾಂತಕ್ಕೆ ಕಾರಣರಾದ್ರು. ಇದು ಒಂಥರ ಪರೋಕ್ಷವಾಗಿ ಒಬ್ಬ ಅಮಾಯಕ ಮಹಿಳೆಯ ಸಾವಿಗೆ ಕಾರಣರಾದ ಆರೋಪವನ್ನು ಹೊರಿಸ್ಬಿಟ್ಟು ಅವ್ರ ಮೇಲೆ ಹಲವಾರು ಸೆಕ್ಷನ್ಗಳ ಮೊಕದ್ದಮೆಗಳನ್ನು ದಾಖಲಿಸ್ಕೊಂಡ್ರು. ಅದಷ್ಟೇ ಅಲ್ಲ, ಮರುದಿವಸವೇ ಬಂದು ಮಧ್ಯಾಹ್ನ 12 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಅವರ ಬಂಧನ, ಅಲ್ಲು ಅರ್ಜುನ್ ಅವರ ಬಂಧನ ಇಡೀ ಚಿತ್ರರಂಗವನ್ನ, ಆ ತೆಲಂಗಾಣದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಚಿತ್ರರಂಗವಲ್ಲೇ ಒಂದು ಆಘಾತವನ್ನು ಉಂಟು ಮಾಡ್ತು. ಆದ್ರೆ ಅಲ್ಲೂ ಕೂಡ ಅಷ್ಟೇ, ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಾದರಪಡಿಸಿದಾಗ ಅವ್ರನ್ನ ನ್ಯಾಯಾಂಗ ಕಸ್ಟಡಿಗೆ ಒಪ್ಪಿಸಿದ್ರು. ಅಷ್ಟರಲ್ಲಾಗಲೇ ಅವರ ಪರ ವಕೀಲರು ಹೈದರಾಬಾದ್ನ ಹೈಕೋರ್ಟ್ನಿಂದ ಬಿಡುಗಡೆ ಆದೇಶವನ್ನ ತಂದುಬಿಟ್ರು. ಅವ್ರಿಗೆ ಬೇಲ್ ಮಂಜೂರಾಯಿತು. ಆದ್ರೆ ಬೇಲ್ ಜಾರಿ ಮಾಡ್ಲಿಕ್ಕೆ ತಡವಾಗಿದ್ರಿಂದ ಒಂದು ರಾತ್ರಿಯನ್ನೇ ಜೈಲು ಕಳೆದು ಮಾರನೇ ದಿವಸ ಬಿಡುಗಡೆಯಾಗಿ ಬಂದ್ರು ಅಲ್ಲು ಅರ್ಜುನ್. ಅಲ್ಲಿಗೆ ಮುಕ್ತಾಯಗೊಳ್ಬೇಕಾಗಿತ್ತು. ಉಳಿದಿದ್ದೆಲ್ಲವೂ ಕೂಡ ಕ್ರಮಬದ್ಧವಾದ ವಿಚಾರಣೆ, ತದನಂತರ ಚಾರ್ಜ್ ಶೀಟ್ ಹಾಕೋದು, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡಿಬೇಕಾಗಿತ್ತು. ಅದಕ್ಕೆ ಅವರು ತಪ್ಪಿತಸ್ಥರದ್ದು ಕಂಡು ಬಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು. ಹಾಗಾಗ್ಲಿಲ್ಲ. ಅಲ್ಲು ಅರ್ಜುನ್ ಅವರು ಅಲ್ಲಿ ಬಿಡುಗಡೆಯಾಗಿ ಬಂದ್ಮೇಲೆ ತಮ್ಮ ನೋವನ್ನು ಹಂಚಿಕೊಂಡ್ರು ಮಾಧ್ಯಮಗಳ ಎದುರಿಗೆ.
ನಾನು ಅನಗತ್ಯವಾಗಿ ಬಲಿಪಶು ಆಗ್ತಾ ಇದ್ದಾರೆ, ನನ್ನ ಮೇಲೆ ಆಧಾರ ರಹಿತ, ಯಾವ ಕಾರಣಕ್ಕಾಗಿ ಈ ರೀತಿ ಆಧಾರ ರಹಿತ ಆರೋಪಗಳನ್ನ ಹೊರಡಿಸ್ಬಿಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅರ್ಥವಾಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಆಡ್ತಿರೋ ಹಾಗೇನೆ ಮೊನ್ನೆ ತೆಲಂಗಾಣದ ಅಸೆಂಬ್ಲಿಯಲ್ಲಿ ಸ್ವತಃ ಮುಖ್ಯಮಂತ್ರಿಯವರೇ ಈ ಘಟನೆ ಕುರಿತಂತೆ ಸುದೀರ್ಘ ಹೇಳಿಕೆಯನ್ನು ಕೊಟ್ಟರು. ಆಫ್ಟರ್ ಆಲ್ ಆತ ಒಬ್ಬ ಸ್ಟಾರ್ ಆದ್ರೆ ಏನಾಯ್ತು, ಸೂಪರ್ ಸ್ಟಾರ್ ಆದ್ರೆ ಏನಾಯ್ತು, ನಿಯಮಾವಳಿಗಳನ್ನ ಪಾಲಿಸಲಿಲ್ಲ, ಪೊಲೀಸರ ಮುನ್ನೆಚ್ಚರಿಕೆಯನ್ನು ಧಿಕ್ಕರಿಸ್ಬಿಟ್ರು. ಹೀಗಾಗಿ ಅವರ ಬೌನ್ಸರ್ಗಳೇ ಜನರನ್ನ ಆಚೆ ಈಚೆ ತಳ್ಳಿದ್ರಿಂದ ಈ ದುರಂತ ನಡೀತು. ಆತ ಎಂಥ ಸ್ಟಾರ್ ಆದ್ರೇನು, ಅಲ್ಲಿ ಸತ್ತಿರೋ ಒಂದು ಒಂದು ಮಧ್ಯಮ ವರ್ಗದ ಕುಟುಂಬದ ಮಹಿಳೆಯ ಅವರ ದುಃಖ ದುಮ್ಮಾನಗಳನ್ನ ಕೇಳಿಸೋರು ಯಾರು? ಚಿತ್ರರಂಗದಲ್ಲಿ ಯಾರಾದ್ರೂ ಒಬ್ರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದಾರ? ಅಥವಾ ಆಸ್ಪತ್ರೆಯಲ್ಲಿರೋ ಆ ಮಗುವಿಗೆ ಒಂದ್ಸಾರಿ ನೋಡ್ಕೊಂಡು ಬಂದಿದಾರ ಯಾರಾದ್ರೂ? ಅವ್ರ ಬಗ್ಗೆ ಕನಿಕರ ತೋರಿಸಿದಾರ? ಆಫ್ಟರ್ ಆಲ್ ಈ ನಟ ತನ್ನ ಹದ್ದು ಮೀರಿ ಮಾತಾಡ್ತಿದ್ದಾರೆ, ಕಾನೂನನ್ನು ಎದುರಿಸ್ಬೇಕಾಗುತ್ತೆ, ಮತ್ತಷ್ಟು ಉಗ್ರ ಕ್ರಮವನ್ನು ಎದುರಿಸ್ಬೇಕಾಗತ್ತೆ ಅನ್ನೋ ಮಾತುಗಳನ್ನ ಆಡಿದ್ರು. ಮುಖ್ಯಮಂತ್ರಿ ಬಾಯಿಂದನೇ ಇಂಥ ಮಾತು ಬಂದಾಕ್ಷಣವೇ ಏನೋ ಒಂದು ಸಿಗ್ನಲ್ ಕೊಟ್ಟವ್ರ ತರ ACP ದರ್ಜೆ ಅಧಿಕಾರಿಯೊಬ್ರು ಹೈದರಾಬಾದ್ನಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ರು. ಅಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ತಮ್ಮ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ನೀವು ಇದೇ ತರ ಪೊಲೀಸರ ಬಗ್ಗೆ ಮಾತಾಡೋದನ್ನ ಮುಂದುವರಿಸಿದ್ರೆ ನಿಮ್ಮನ್ನ ಅನಾಮತ್ತಾಗಿ ಹಿಡ್ಕೊಂಡು ಬಂದ್ಬಿಟ್ಟು ಬಟ್ಟೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ತೇವೆ, ಊರೂರು ಸುತ್ತಾಡಿಸಿ ಮೆರವಣಿಗೆ ಮಾಡ್ತೇವೆ. ಅಷ್ಟೇ ಅಲ್ಲ, ಇದನ್ನ ಇನ್ನೂ ಮುಂದುವರಿಸಿದ್ರೆ ನಿಮ್ಮ ಚರ್ಮ ಸುಲಿತೇವೆ ಅನ್ನೋ ಮಾತುಗಳನ್ನ ಮಾತಾಡಿದ್ರು. ಆ ಪೊಲೀಸ್ ಅಧಿಕಾರಿ ಪತ್ರಿಕಾಗೋಷ್ಠಿ ನಡೆಸಿದ್ದೆ ಬಹಳ ವಿಚಿತ್ರವಾಗಿತ್ತು. ಆ ಗೋಷ್ಠಿಯಲ್ಲಿ ಬಳಸಿದ ಭಾಷೆ ಭಾರತೀಯ ಪೊಲೀಸ್ ವಲಯಕ್ಕೆ ಆಘಾತವನ್ನು ಉಂಟು ಮಾಡುವ ರೀತಿಯಲ್ಲಿತ್ತು. ಇದು ಸಾಮಾನ್ಯ ಸಂದರ್ಭದಲ್ಲಿ ಇಂಥ ಮಾತುಗಳು ಬರಬಾರ್ದು ಒಬ್ಬ ಪೊಲೀಸ್ ಅಧಿಕಾರಿಯಿಂದ. ಏನೋ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದೆಯಾ ಅಂತನೋ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅಷ್ಟೊತ್ತಿಗಾಗ್ಲೇ ಮೇಲೆ ಆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು DGP ಅವರು ಮಾತಾಡ್ಬಿಟ್ಟು ಕೊಂಚ ನಾಗರಿಕ ಜಗತ್ತಿನ ಭಾಷೆ ಬಳಸಿ ಸೂಪರ್ ಸ್ಟಾರ್ ಆಗ್ಲಿ ನ್ಯಾರೇ ಆಗ್ಲಿ ಎಂಥ ಗಣ್ಯ ವ್ಯಕ್ತಿ ಆಗಿದ್ರು ಕೂಡ ಇಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಾಗಿತ್ತು. ಇದನ್ನು ನಾನು ಎಲ್ರಿಗೂ ಉದ್ದೇಶಿಸಿ ಹೇಳ್ತಾ ಇದ್ದೆ ಅನ್ನೋ ಸೌಮ್ಯವಾದ ಮಾತುಗಳನ್ನ ಆಡಿದ್ರು. ಆದ್ರೆ ಅದಕ್ಕೂ ಪೂರ್ವದಲ್ಲಿ ಆ ACP ದರ್ಜೆ ಅಧಿಕಾರಿ ಮಾತಾಡಿದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಭಯ ಆಗ್ತಾ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯ ಇರುತ್ತೋ ಅವ್ರಿಗೆಲ್ಲ ಇನ್ನೂ 1975ರ ಆ ತುರ್ತು ಪರಿಸ್ಥಿತಿಯ ಗುಂಗ್ನಲ್ಲೇ ಇದ್ದಂಗಿದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಅವರ ಅಧೀರ ಅಧಿಕಾರಿಗಳು ಅಂತ ಕಾಣುತ್ತೆ. ಕಾಂಗ್ರೆಸ್ ರಾಜ್ಯ ಅಂದ್ರೆ ಪೊಲೀಸ್ ರಾಜ್ಯ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. CT ರವಿ ಎಂಥದೇ ಘೋರ ತಪ್ಪು ಮಾಡಿರಬಹುದು, ಅದ ಕ್ರಮಬದ್ಧವಾದ ನಿಯಮಾವಳಿ ಅನುಸಾರವಾಗಿ ಅವ್ರಿಗೆ ನೋಟಿಸ್ ಕೊಡ್ಬೋದಾಗಿ, ಸಮನ್ಸ್ ಕೊಡ್ಬೋದಾಗಿತ್ತು, ಪ್ರಾಥಮಿಕ ವಿಚಾರಣೆ ನಡೆಸ್ಬೋದಾಗಿತ್ತು, ಆಮೇಲೆ ಬಂಧಿಸ್ಬೋದಾಗಿತ್ತು, ಆಮೇಲೆ ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ರು. ಹಾಗೇನೂ ಮಾಡ್ದೇನೆ ಅನಾಮತ್ತಾಗಿ ಎತ್ತಾಕೊಂಬಂದು ಸುತ್ತಾಡ್ಸಿದ ರೀತಿ, ರಾತ್ರಿ ಇಡೀ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟ ರೀತಿ, ಮತ್ತು ಇದೀಗ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ನಡೆಸಿರೋ ಈ ಸೇಡು ಪ್ರತೀಕಾರದ ಆ ಪ್ರಕ್ರಿಯೆಗಳನ್ನ ನೋಡಿದಾಗ ಗಾಬರಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರೇ, ನೀವು ನಿಮ್ಮ ಭಾರತ್ ಜೋಡೋ ಯಾತ್ರೆಯುದ್ದಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಪಾದಯಾತ್ರೆ ನಡೆಸಿದ್ರಿ, ತೆಲಂಗಾಣಕ್ಕೂ ಹೋಗಿದ್ರಿ. ಎಲ್ಲ ಹೋದಲ್ಲಿ ಬಂದಲ್ಲಿ ನಫರತ್ ಕಾ ಬಜಾರ್ನ ಬಂದ್ ಮಾಡ್ತೇವೆ, ಮೊಹಬ್ಬತ್ ಕಾ ದುಕಾನನ್ನ ತೆರಿತೇವೆ ಅಂತ ಅಂದ್ಬಿಟ್ಟು ದ್ವೇಷದ ಮಾರುಕಟ್ಟೆಗಳನ್ನ ಬಂದ್ ಮಾಡಿಸ್ತೇವೆ, ಪ್ರೀತಿಯ ಅಂಗಡಿಗಳನ್ನ ತೆರಿತೇವೆ ಅಂತ ಹೇಳ್ತಾ ಇದ್ರಿ. ಇದೇನಾ ನಿಮ್ಮ ಮೊಹಬ್ಬತ್ ಕಾ ದುಕಾನ್? ತೆಲಂಗಾಣದಲ್ಲಾಗ್ಲಿ ಕಾಂಗ್ರೆಸ್ನಲ್ಲಾಗ್ಲಿ ನಿಮ್ಮ ಮೇಲೆ ಯಾರಿಗೆ ಸಿಟ್ಟಿರುತ್ತೋ ಅವ್ರ ವಿರುದ್ಧ ನೀವು ತೆರಿತಾ ಇರೋದು ನಫರತ್ ಕಾ ಬಜಾರ್, ದ್ವೇಷದ ಅಂಗಡಿಗಳನ್ನೇ ನೀವು ತೆರಿತಾ ಇದ್ದೀರಾ. ನಿಮ್ಮ ಪೊಲೀಸ್ ವ್ಯವಸ್ಥೆಗೆ, ನಿಮ್ಮ ಕಾನೂನು ವ್ಯವಸ್ಥೆಗೆ ಕನಿಷ್ಠ ಪಕ್ಷ ನಿಮ್ಮ ಮಧ್ಯಪ್ರವೇಶ ಅಗತ್ಯವಿದೆ. ನಿಮ್ಮ ಆಳ್ವಿಕೆ ಇರೋ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಿವಿಹಿಂಡಿ ಹೇಳಿ, ಈ ರೀತಿ ಪೊಲೀಸರ ದರ್ಪ ಪ್ರದರ್ಶನ, ದಬ್ಬಾಳಿಕೆಯ ಪ್ರದರ್ಶನ, ನೀವು ಪ್ರತಿನಿತ್ಯ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡ್ಬಿಟ್ಟು ಅಂಬೇಡ್ಕರ್ರ ನಾಮಜಪ ಮಾಡ್ತಿದ್ದೀರಲ್ಲ, ಅದಕ್ಕೆ ಸೂಕ್ತವಾದ್ದಲ್ಲ, ಅದಕ್ಕೆ ತದ್ವಿರುದ್ಧವಾದ ಒಂದು ಸಂವೇದನೆಗಳನ್ನ ಕೊಡುತ್ತೆ, ರಾಂಗ್ ಸಿಗ್ನಲ್ ಕೊಡುತ್ತೆ ಅಂತ ಎಚ್ಚರಿಕೆ ಕೊಡಿ ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.